ನಮಸ್ತೆ ಅನ್ಶು ಅಶೋಕ್ ಹೆಗ್ಡೆ ಅಂತದ ಮಿಸ್ಟರ್ ಹೆಗ್ಡೆ. ವೆನ್ ಐ ಡೂ ಕೌನ್ಸಿಲಿಂಗ್ ಅದರಲ್ಲಿ ನಾನು ಅವ್ರಿಗೆ ಒಂದು ಐಡಿಯಾ ಕೊಡ್ತೀನಿ. ದಟ್ ಈಸ್ ಕಾಲ್ಡ್ 15 minutes ರೂಲ್ ಇನ್ ಕಂಪ್ಯಾನಿಯನ್ಶಿಪ್ ಇನ್ ರಿಲೇಶನ್ಶಿಪ್. ಅಂದರೆ 15 ನಿಮಿಷ ಗಂಡ ಹೆಂಡತಿ ಈ ಮಧ್ಯೆ ಒಂದಷ್ಟು ಆ ಸಮಯಗಳು. ಹೌದು. ಸಿ, ಒನ್ ಥಿಂಗ್ ವಿಚ್ ಐ ಟೆಲ್ ದೆಮ್ ಇಸ್ 15 minutes ಆಫ್ ಮಾರ್ನಿಂಗ್ ಟೈಮಲ್ಲಿ, ವೆದರ್ ಇಟ್ ಇಸ್ ಯೋಗ ಆಗಲಿ ಅಥವಾ just any physical activity around, roaming around, or maybe gardening agli together. So those kind of activities when you do it, or maybe helping in kitchen. So that 15 minutes have to be their own. Okay, so that is one thing. So actually 15 into 3 times anta ಹೇಳ್ತೀನಿ ನಾನು ಅದರಲ್ಲಿ. So 15 minutes, that is the morning time which you can spend together. So basically I tell them to go for a yoga or breathing exercises or spending time in the kitchen in the morning. Okay, if ಅವ್ರಿಗೆ ಅದನ್ನ ಡೈಲಿ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ any of this thing they can choose depending on the time they have, or ಯಾವ ಟೈಮಲ್ಲಿ ಏನು ಮಾಡ್ಬೋದು ಅನ್ನೋದ್ಕೊಂಡು they can use that time, 15 minutes. Another 15 minutes is at least one meal per day. ಓಕೆ, ಅವ್ರ ಜೊತೆ ಕೂತ್ಕೊಂಡು ತಿನ್ನಲೇಬೇಕು. ಸಿ, ದೇರ್ ಶುಡ್ ನಾಟ್ ಬಿ ಎನಿ ಡೇ, ಮೇ ಬಿ ಇಫ್ ಯು ಆರ್ ಔಟ್ ಆಫ್ ಟೌನ್ ಆರ್ ಯು ಹ್ಯಾವ್ ಗಾನ್ ಸಮ್ವೇರ್ ಎಲ್ಸ್, ದಟ್ ಈಸ್ ಓಕೆ, ಫೈನ್, ನೋ ಪ್ರಾಬ್ಲಮ್. ಬಟ್ ವೆನ್ ಯು ಸ್ಟೇ ಟುಗೆದರ್, ಯು ಆರ್ ಅಂಡರ್ ಒನ್ ರೂಫ್, ಅಟ್ ಲೀಸ್ಟ್ ಒನ್ meal a day should be together, whether it could be a breakfast, lunch or dinner. ಸೊ ಅದು ಒಟ್ಟಿಗೆ ಮಾಡಬೇಕು ಅನ್ನೋದು, ಬಿಕಾಸ್ ಆ ಟೈಮಲ್ಲಿ ಆಗೋ ಕಾನ್ವರ್ಸೇಷನ್. ಆ್ಯಂಡ್ ಯೋರ್ ಫೋನ್ಸ್ ಶುಡ್ ನಾಟ್ ಬಿ ವಿತ್ ಯು when you are having a meal. Your phones should not be with you. ನಿಮ್ಮ ಟೆಲಿವಿಷನ್ ಆನ್ ಇರಬಾರ್ದು. ಓಕೆ, ಫೋನ್ ಅಂತೂ ಇರಲೇಬಾರ್ದು. ಒಂದು ಏನು ಅಂತಂದ್ರೆ ನೀವು ಹೇಳ್ದಂಗೆನೆ, ಓಕೆ, ಒಂದು 15 ನಿಮಿಷ ಅಂದ್ರೆ ಗಂಡ ಹೆಂಡತಿ ಇಬ್ಬರೇ ಕೂತ್ಕೊಂಡು ಮಾತಾಡೋದಾಗ್ಲಿ, ಅಥವಾ ವಾಕ್ ಹೋಗೋದಾಗ್ಲಿ, ಅಥವಾ ಈಗೆಲ್ಲ ಇದೆಲ್ಲ ಬ್ಯಾಡ್ಮಿಂಟನ್ನು, ಈ ಚೆಸ್ ಇರುತ್ತೆ, ಕೇರಂ ಇರುತ್ತೆ. ಅಂದ್ರೆ ಆ 15 ನಿಮಿಷ ನೀವು ನಿಮ್ಮ ಒಳಗಿನ ಒಂದು ಆ ಪ್ರೀತಿಯ ವಿಶ್ವಾಸ ಗಳಿಸಕ್ಕಾಗುತ್ತೆ. ಆಮೇಲೆ ಈಗೇನಾಗುತ್ತೆ, ಮಧ್ಯದಲ್ಲಿ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಆಟ ಆಡ್ತಾನೋ ಅಥವಾ ಇದ್ರಲ್ಲ ಏನೋ ಒಂದು ಅದು ಏನಾಗ್ಬಿಡುತ್ತೆ ಅಂತಂದ್ರೆ ಒಂಥರ ಈ ಫ್ರೆಂಡ್ಶಿಪ್ ಗಂಡ ಹೆಂಡತಿಯಲ್ಲೇ ಇನ್ನೂ ಒಂದು ರೀತಿಯ ಗೆಳೆತನ ಬೆಳೀತಾ ಹೋಗುತ್ತೆ. ಅದು ನೀನ್ ಏನ್ ಹೇಳಿದಿಲ್ಲ, ಅದು ತುಂಬಾ ಒಳ್ಳೇದು. ಈಗ ವಾಕ್ ಹೋಗ್ತಾನೆ, ಈಗ ಇಬ್ರು ಗಂಡ ಹೆಂಡತಿ ವಾಕ್ ಹೋಗ್ತಾ ಮಾತಾಡ್ಕೊಂಡು ಈ ಸಂಸಾರದ್ದು ಇದು ಈಗ ಅಂದ್ರೆ 4 ಗೋಡೆ ಮಧ್ಯ ಇದು, ಅಥವಾ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾನೆ, ಗಂಡ ಕೆಲ್ಸಕ್ಕೆ ಹೋಗ್ತಾನೆ, ಅಥವಾ ಬಿಸ್ನೆಸ್ಸಿಗೆ ಅವನ ಬಿಸ್ನೆಸ್ಸಿಗೆ ಎಲ್ಲ ಹೋಗ್ತಾನೆ, ಟೆನ್ಷನ್ ಇರುತ್ತೆ. ನೀನು ಹೇಳಿದ್ದು ಇನ್ನೊಂದು ನನಗೆ ತುಂಬಾ ಖುಷಿ ಆಗಿದ್ದೇನಂತಂದ್ರೆ, ಅಟ್ ಲೀಸ್ಟ್ ಈಗ ಔಟ್ ಆಫ್ ಸ್ಟೇಷನ್ ಅದೆಲ್ಲ ಇದ್ದಾಗ ಬಿಟ್ಬಿಡು. ಬಟ್ ಏನು ಅಂತಂದ್ರೆ ಊರಲ್ಲಿ ಇದ್ದಾಗ ಅಟ್ಲೀಸ್ಟ್ ಅಂದ್ರೆ ಬೆಳಗ್ಗೆ ಅಂತೂ ಅರ್ಜೆಂಟು ಇದಾಗ್ಬಿಡುತ್ತೆ, ಕೆಲ್ಸಕ್ಕೆ ಹೋಗ್ಬೇಕು, ಅದಕ್ಕೆ ಹೋಗ್ಬೇಕು, ಒಟ್ಟೊಟ್ಟು ಟೈಮಿಂಗ್ ಆಗ್ಬಿಡುತ್ತೆ. ಅಟ್ಲೀಸ್ಟ್ ನೈಟ್ ಆದ್ರೂ ಇಬ್ರು ಜೊತೆ ಕೂತ್ಕೊಂಡು ಇವತ್ತಿನ ಆಗು ಹೋಗುಗಳ ಬಗ್ಗೆ ಮಾತಾಡ್ತಾ ಇಬ್ರು ಕೂತ್ಕೊಂಡು ಊಟ ಮಾಡೋದಾಗ್ಲೂ ಕೂಡ ಒಂದು ರೀತಿ ಅಂದ್ರೆ ಅವನಿಗೂ ಹೆಂಡತಿ ಅಂತ ಏನೇನ್ ಮಾಡ್ತಿದ್ದಾಳೆ, ಗಂಡ ಏನೇನಾಯ್ತು, ಇವತ್ತು ವ್ಯವಹಾರಗಳು ಏನಾಯ್ತು, ಎಲ್ಲ ಸುಖ ದುಃಖಗಳನ್ನು ಹಂಚ್ಕೊಂಡಾಗ ಅದು ಒಂದು ರೀತಿಯ ಆ ಪರಿಪಕ್ವತೆ ಅನ್ನೋದಿರುತ್ತಲ್ಲ. ಒಬ್ಬೊಬ್ರು ಪರಸ್ಪರ ಗೌರವಿಸೋದು, ಪರಸ್ಪರ ವಿಶ್ವಾಸ ಇಡೋದು, ಇದೆಲ್ಲದು ಆ 15 ನಿಮಿಷ. ನಿಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ 15 ನಿಮಿಷ ದಿನ ಹಂಗಲ್ಲ. ಎಷ್ಟೇ ಗಂಡ ಹೆಂಡತಿ ಒಬ್ರಿಂದೊಬ್ರು ಅರ್ಥ ಮಾಡ್ಕೊಂಡ್ರು ಕೂಡ ದಿನನಿತ್ಯ ಹೊಸ ಹೊಸ ವಿಷಯಗಳು ಬರ್ತಾ ಇರುತ್ತೆ ಜೀವನದಲ್ಲಿ, ಹಂಚ್ಕೋಬಹುದು. ಹೌದು, ಆಕ್ಚುಲಿ ಈ ರೂಲ್ ನಾವು ಏನಕ್ಕೆ ಹೇಳ್ತೀವಿ ಮಾಡಕ್ಕೆ ಅಂತಂದ್ರೆ, ವೆನ್ ಐ ಡು ಕೌನ್ಸಿಲಿಂಗ್, ಯೂಶಲಿ ಏನಾಗುತ್ತೆ ಅಂತಂದರೆ, ಆ್ಯಸ್ ದ ಇಯರ್ ಪಾಸಸ್ ಇನ್ ಯೋರ್ ರಿಲೇಷನ್ಶಿಪ್, ಇನ್ ಯೋರ್ ಕಂಪ್ಯಾನಿಯನ್ಶಿಪ್, ಮಾತು ಕಡಿಮೆ ಆಗ್ತಾ ಹೋಗುತ್ತೆ. ಯು ಫೀಲ್ ನಿಮಗೆ ಒಬ್ರೊಬ್ರ ಬಗ್ಗೆ ಎಲ್ಲ ಗೊತ್ತು ಅಂತ ಹೇಳ್ಕೊಂಡು, ಲೈಕ್ ಯು ನೋ ಈಚ್ ಅದರ್, ಏನಿದೆ ಮಾತಾಡೋದು, ಅಥವಾ ಈ ಸಂಸಾರದ ತಾಪತ್ರೆಗಳಲ್ಲಿ ನೀವು ನಿಮ್ಮ ರಿಲೇಷನ್ಶಿಪ್ನ ಎಲ್ಲೋ ಹಿಂದೆ ಇಟ್ಬಿಟ್ಟಿರ್ತೀರಾ. ಸೊ ದಿಸ್ 15 minutes ರೂಲ್ ಪರ್ ಡೇ ಆ್ಯಕ್ಚುಲಿ ಹ್ಯಾವ್ ಸೇವ್ಡ್ ಲಾಟ್ ಆಫ್ ಮ್ಯಾರೇಜಸ್. Okay,
So when they have started doing this practice, they have realized it. There was lot of things which they had to do, the talk to each other. ಇನ್ನೊಂದು ನನಗೆ ನೀನ್ ಮಾತಾಡ್ತಿರ್ಬೇಕಾದ್ರೆ ಒಂದು ಅನ್ಸಿದ್ದೇನು ಅಂತಂದ್ರೆ, ಅದೇ ದಿನನಿತ್ಯ ಇದೆ ಲೈಫ್ ಇದೆ ಇಷ್ಟ ಅಂತ ಅದ್ರಿಗಿಂತ ಇನ್ನೂ ಒಂದು ನನಗೆ ಅನಿಸ್ತದೆ, ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಿರುತ್ತೆ. ಯಾವುದೋ ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಇಬ್ರು ಆ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ಕೊಂಡು ಹೋಗ್ಬೇಕು, ಕಾನ್ವರ್ಸೇಷನ್ ಅದ್ರ ಬಗ್ಗೆ ಇಬ್ರಲ್ಲೇ ಗಂಡ ಹೆಂಡತಿಯಲ್ಲಿ ಒಂದು ಯಾವುದೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು. ಈಗ ಒಂದು ನನಗೆ ಒಂದು ನೆನಪು ಬರೋದು ಏನು ಅಂತಂದ್ರೆ, ಒಂದು ಒಳ್ಳೆ ಸಿನಿಮಾ ಇಬ್ರು ಜೊತೆಲಿ ಕೂತ್ಕೊಂಡು ಮನೆಯಲ್ಲೇ ಟಿವಿ ನೋಡೋದು. ಉದಾಹರಣೆಗೆ ನಾನು ಹೇಳ್ಬೇಕು ಅಂತಂದ್ರೆ, ಅಣ್ಣವರದ್ದೊಂದು ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು ಒಂದು ಸಿನಿಮಾ ಇದೆ, ಹಾಲು ಜೇನು ಅಂತ. ತುಂಬಾ ಒಳ್ಳೆ ಸಿನಿಮಾ. ಗಂಡ ಹೆಂಡತಿ ಕೂತ್ಕೊಂಡು ನೋಡಿದಾಗ ಅವರಲ್ಲಿ ಇರುವಂತ ಪ್ರೀತಿ ಇನ್ನಷ್ಟು ಹೆಚ್ಚಿಗೆ ಆಗುತ್ತೆ. ಸೊ ಕೆಲವೊಂದಷ್ಟಕ್ಕೆ ಗಂಡ ಹೆಂಡತಿಯ ಸಂಬಂಧಗಳು ಸೀಮಿತ ಆಗದೇನೆ ಈ ರೀತಿಯ ಒಂದು ಇದರಲ್ಲಿ ಇನ್ನೂ ಬಾಂಧವ್ಯ ಮತ್ತು ಬದ್ಧತೆ ಮತ್ತೆ ಬಂಧ ಇವೆಲ್ಲವೂ ಮತ್ತಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ. ಕರೆಕ್ಟ್. So follow this 15 into 3 times a day rule, and do let us know if you are feeling any change, or ನಿಮಗೆ ಇದರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿಗೆ ಮಾಹಿತಿ ಬೇಕು ಅಂತಂದ್ರೆ you can put it in the comment box. We will get back to you. Namaste.